ಹಾಯ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯವರನ್ನು ನೀವು ಯಾವ ಥರ ಒಂದು ಇಂಪ್ರೆಸ್ ಮಾಡೋದು, ಅಂದರೆ ಮೇಷರಾಶಿಯವರನ್ನು ಯಾವ ಥರ ನಿಮ್ಮ ಕಡೆ ಅಟ್ರಾಕ್ಷನ್ ಅಂದರೆ ಆಕರ್ಷಿತಗೊಳಿಸೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಅಂದರೆ ಈ ವಿಡಿಯೋದಲ್ಲಿ ನೀವು ಮೇಷರಾಶಿಯವರನ್ನು ಯಾವ ಥರ ಇಂಪ್ರೆಸ್ ಮಾಡೋದು ಅಂತ ತಿಳ್ಕೊಬೋದು. ಅಂದರೆ ನೀವು ಈ ಥರ ಗುಣಲಕ್ಷಣವನ್ನು ಹೊಂದಿದ್ದರೆ ನೀವು ಮೇಷರಾಶಿಯವರನ್ನು ಖಂಡಿತವಾಗಿ ಅದು ಅಟ್ರಾಕ್ಷನ್ ಮಾಡ್ಬೋದು, ಅಂದರೆ ಇಂಪ್ರೆಸ್ಸು ಮಾಡ್ಬೋದು. ಇಲ್ಲಿ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ, ನೀವು ಈ ಮೇಷರಾಶಿಯವರ ಯಾವುದೇ ಒಂದು ಕೆಲಸ, ಅವರ ಯೋಜನೆ ಅಥವಾ ವಿಷಯಕ್ಕೆ ತಲೆ ಹಾಕಬಾರ್ದು. ಅಂದರೆ ಅವರದ್ದು ಯಾವುದೇ ಒಂದು ಕೆಲಸಕ್ಕೆ ಅಡ್ಡಿಪಡಿಸಲೇಬಾರ್ದು. ಯಾಕಂದರೆ ಈ ಥರ ಮಾಡಿದರೆ ಅವರು ಯಾವ ವ್ಯಕ್ತಿಗಳ ಕೂಡ ಆಗಿರಲಿ, ಈ ಥರ ಎಲ್ಲ ಮಾಡಿದರೆ ಅವರಿಗೆ ತುಂಬ ಒಂದು ಕೋಪ ಬರ್ತದೆ ಅಂತ ಹೇಳ್ಬೋದು. ನೀವೇನಾದರೂ ಅವರನ್ನು ಇಂಪ್ರೆಸ್ ಮಾಡಬೇಕಂತಿದ್ರೆ ನೀವು ಅವ್ರನ್ನ ಸಪೋರ್ಟ್ ಮಾಡಬೇಕು. ಅಂದರೆ ಈ ಮೇಷರಾಶಿಯವರ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ತುಂಬ ಒಂದು ಸಪೋರ್ಟ್ ಮಾಡಿದರೆ ನೀವು ಅವರನ್ನು ಇಂಪ್ರೆಸ್ ಮಾಡ್ಬೋದು, ಮತ್ತು ಅವರಿಗೆ ನೀವು ತುಂಬ ಒಂದು ಇಷ್ಟ ಆಗ್ಬೋದು. ಮತ್ತು ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವು ಮೇಷರಾಶಿಯವರಿಗೆ ನಿಮ್ಮ ಬುದ್ಧಿ ಕೌಶಲ್ಯದ ಪರಿಚಯ ಮಾಡಿಸ್ಬೇಕು. ಅಂದರೆ ಸಾಮಾನ್ಯವಾಗಿ ಮೇಷರಾಶಿಯವರು ವಿಶೇಷವಾಗಿ ತುಂಬ ಒಂದು ವಿಶೇಷ ಬುದ್ಧಿಮತ್ತೆ ಇರುವಂಥ ವ್ಯಕ್ತಿಗಳನ್ನು ಮೇಷರಾಶಿಯವರು ತುಂಬ ಇಷ್ಟಪಡ್ತಾರೆ. ಆ ಕಾರಣ ತಮಗಿಂತ ಒಂದು ಹೆಚ್ಚುವರಿ ವ್ಯಕ್ತಿತ್ವವನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿಗೆ ಇವರು ಬೇಗ ಒಂದು ಆಕರ್ಷಣೆಗೆ ಒಳಗಾಗ್ತಾರೆ. ಈ ಮೇಷರಾಶಿಯವರು ಅಂದರೆ ಅವರಿಗಿಂತ ವಿಭಿನ್ನವಾಗಿ ಒಂದು ಕೆಲಸ ಮಾಡುವಂಥ ವ್ಯಕ್ತಿಗಳು ಅಥವಾ ಆಕರ್ಷಕವಾಗಿ ಒಂದು ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಈ ಮೇಷರಾಶಿಯವರು ಹೆಚ್ಚು ಇಷ್ಟಪಡ್ತಾರೆ. ಆ ಕಾರಣ ನೀವು ಇವರನ್ನೇನಾದರೂ ಇಂಪ್ರೆಸ್ ಮಾಡಬೇಕಂತಿದ್ರೆ ನಿಮ್ಮಲ್ಲಿ ಒಂದು ವಿಶೇಷವಾದಂಥ ಒಂದು ಕೌಶಲ್ಯ ಸ್ವಭಾವ ಇರಬೇಕಾಗ್ತದೆ. ಅಂದರೆ ಇವರಿಗೆ ಇರುವ ಸ್ವಭಾವಕ್ಕಿಂತ ವಿಭಿನ್ನವಾಗಿ ನಿಮಗೇನಾದರೂ ಒಂದು ಸ್ವಭಾವ ಕೌಶಲ್ಯ ಇದ್ದರೆ ಖಂಡಿತವಾಗಿ ಮೇಷರಾಶಿಯವರು ನಿಮಗೆ ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮೇಷರಾಶಿಯವರು ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿ ಇರುವಂಥ ವ್ಯಕ್ತಿಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ. ಅಂದರೆ ಇವರು ಈ ಪುಕ್ಕಲ ಸ್ವಭಾವ ಮತ್ತು ಒಂಥರ ಈ ಮಂಕುತನ ಇರುವಂಥ ಸಪ್ಪೆ ವ್ಯಕ್ತಿಗಳು, ಇವರು ಈ ಮೇಷರಾಶಿಯವರು ಖಂಡಿತವಾಗಿ ಇಷ್ಟಪಡಲ್ಲ ಅವರು. ಯಾಕಂದರೆ ಇವರಿಗೆ ಸಾಮಾನ್ಯವಾಗಿ ಮೇಷರಾಶಿಯವರು ಕೂಡ ತುಂಬ ಅಟ್ರಾಕ್ಟಿವ್ ಮತ್ತು ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿಯನ್ನು ಹೊಂದಿರ್ತಾರೆ. ಆ ಕಾರಣ ನೀವು ಇವರನ್ನು ಒಂದು ಇಂಪ್ರೆಸ್ ಮಾಡಬೇಕಾದ್ರೆ ಅಥವಾ ಇವರನ್ನೊಂದು ಅಟ್ರಾಕ್ಟಿವ್ಗೊಳಿಸಬೇಕಾದ್ರೆ ನಿಮಗೆ ಒಂದು ಸ್ಪೆಷಲ್ಲಾಗಿ ಒಂದು ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿಯನ್ನು ಹೊಂದಿರಬೇಕಾಗ್ತದೆ. ಈ ಥರ ನೀವು ಹೊಂದಿದರೆ ನಿಮ್ಮಂಥವರು ಆಕರ್ಷಿತರಾಗ್ತಾರೆ. ಮತ್ತು ಸಾಮಾನ್ಯವಾಗಿ ಮೇಷರಾಶಿಯವರು ಈ ಸವಾಲು ಸ್ವೀಕರಿಸೋದನ್ನು ಜಾಸ್ತಿ ಇಷ್ಟಪಡ್ತಾರೆ. ಅಂದರೆ ಯಾವುದಾದ್ರೂ ಒಂದು ಸವಾಲು, ಈ ಥರ ಒಂದು ರಿಸ್ಕ್ ತೆಗೆದುಕೊಳ್ಳೋದು ಕೂಡ ಇವರು ಇಷ್ಟಪಡ್ತಾರೆ. ಅಂದರೆ ಈ ಥರ ನೀವೇನಾದರೂ ಇವರಿಗೆ ಒಂದು ಸವಾಲು ಕೊಟ್ಟರೆ ಅದನ್ನು ಕೂಡ ಇವರು ತುಂಬ ಇಷ್ಟಪಡ್ತಾರೆ. ಅಂದರೆ ನೀವು ಅವರಿಗೆ ಏನಾದರೂ ಪ್ರಶ್ನೆ ಮಾಡಬೇಕು. ನೀವು ಅವರಿಗೆ ಏನಾದರೂ ಪ್ರಶ್ನೆ ಮಾಡೋದು ಅಥವಾ ಏನಾದರೂ ಸವಾಲು ಕೊಟ್ಟರೆ ಖಂಡಿತವಾಗಿ ನಿಮಗೆ ಅವರು ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀವು ಮೇಷರಾಶಿಯವರಿಗೆ ಅಧಿಕಾರ ಚಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇವರು ತುಂಬ ಒಂದು ಅಧಿಕಾರ ಚಾಲನೆ ಮಾಡಿದರೆ ಬಿಲ್ಕುಲ್ ಇವರು ಸಹಿಸಲ್ಲ ಅಂತ ಹೇಳ್ಬೋದು. ಮತ್ತು ಇವರು ನಾಯಕತ್ವ ಗುಣ ಇರೋ ಕಾರಣ ಬೇರೆಯವರು ಏನಾದರೂ ಒತ್ತಡ ಹಾಕಿದರೂ ಕೂಡ ಅದು ಇಷ್ಟಪಡಲ್ಲ. ಆ ಕಾರಣ ನೀವು ಈ ವಿಷಯದಲ್ಲಿ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬೋದು. ಇದು ಮೇಷರಾಶಿಯವರನ್ನು ನೀವೇನಾದರೂ ಇಂಪ್ರೆಸ್ ಮಾಡಬೇಕಾದ್ರೆ ನೀವು ಗಮನಿಸಬೇಕಾದಂಥ ಒಂದು ಅಂಶಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.